ಮೈಸೂರು ದಸರಾದ ದಿನಾಂಕ ಘೋಷಣೆಯಾಗಿದೆ. ಆದರೆ ಮೈಸೂರು ದಸರಾದ ದಿನಾಂಕ ಘೋಷಣೆ ಆಗೋ ಮೊದಲೇ ಶುರುವಾದಂತಹ ವಿವಾದ ಏನು ಅಂದ್ರೆ ಅದು ಕಂಬಳಕ್ಕೆ ಸಂಬಂಧಪಟ್ಟ ಹಾಗೆ. ಕಂಬಳ ನಡೆಸೋದು ಬೇಡ ಅಂತ ಹೇಳಿ ಯದುವೀರ್ ಒಡೆಯರ್, ಸಂಸದ ಯದುವೀರ್ ಒಡೆಯರ್ ಅವರು ಈ ಹಿಂದೆಯೂ ಕೂಡ ಹೇಳಿದ್ರು. ಈಗ ಮತ್ತೆ ಅದನ್ನೇ ನಿನ್ನೆಯ ಸಭೆಯ ಬಳಿಕ ಇವತ್ತು ಮತ್ತೆ ಅದನ್ನೇ ಪುನರುಚ್ಚರಿಸಿದ್ದಾರೆ. ಮೈಸೂರು ದಸರಾ ಆಚರಣೆಯಲ್ಲಿ ಯಾವುದೇ ಕಾರಣಕ್ಕೂ ಕಂಬಳ ಆಟ ಬೇಡ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಈ ಬಗ್ಗೆ 2 ವಾರಗಳಿಂದ ಸಾಕಷ್ಟು ಚರ್ಚೆಯಾಗ್ತಾ ಇದೆ. ಕರಾವಳಿ ಭಾಗದ ಆಚರಣೆಯದು ಅದು ಮೈಸೂರಿಗೆ ಬೇಡ, ದಸರಾಗೆ ಅದು ಅನವಶ್ಯಕ ಎಂದಿದ್ದಾರೆ ಸಂಸದ ಹಾಗೆ ರಾಜವಂಶಸ್ಥ ಯದುವೀರ್ ಒಡೆಯರ್. ಕರಾವಳಿಯ ಕಂಬಳ ಇಲ್ಲಿ ಮಾಡೋದ್ರಿಂದ ಮೈಸೂರು ದಸರಾಗೆ ಧಕ್ಕೆಯಾಗುತ್ತೆ, ಹಾಗಾಗಿ ಕಂಬಳವನ್ನ ರದ್ದು ಮಾಡಿ ಅಂತ ಸಿಎಂಗೆ ಮನವಿ ಮಾಡಿದೀವಿ ಅಂತ ಹೇಳಿ ನ್ಯೂಸ್ ಫಸ್ಟ್ ಜೊತೆ ಸಂಸದ ಯದುವೀರ್ ಒಡೆಯರ್ ಮಾತನಾಡಿದ್ದಾರೆ. ಅದನ್ನು ಚರ್ಚೆ ಮಾಡಿ ಹೇಳಿದ್ವಿ, ಇದು ಅನವಶ್ಯಕವಾದಂಥ ಒಂದು ಬೆಳವಣಿಗೆ. ಮೈಸೂರು ದಸರಾ ಅದೇ ಆದಂಥ ಒಂದು ಗೌರವ ಇದೆ, ಅದೇ ಆದಂಥ ಒಂದು ಹಿನ್ನೆಲೆ ಇದೆ. ಕರಾವಳಿ ಭಾಗದ ಒಂದು ಅತ್ಯಂತ ಮಹತ್ವವಾದಂಥ ಒಂದು ಆಚರಣೆ ಇದು, ಅತ್ಯಂತ ಮಹತ್ವವಾದಂಥ ಸಾಂಸ್ಕೃತಿಕ ಒಂದು ಕ್ರೀಡೆ. ಅದಕ್ಕೆ ಅಲ್ಲಿ ಕರಾವಳಿ ಭಾಗದಲ್ಲಿ ಮತ್ತೆ ಯಾವತ್ತೂ ಸಹ ನಮ್ಮ ಬೆಂಬಲ ಇದೆ, ನಮ್ಮ ಪ್ರೋತ್ಸಾಹ ಇದೆ, ನಮ್ಮ ಗೌರವ ಇದೆ. ಆದರೆ ಇಲ್ಲಿ ಮೈಸೂರು ದಸರಾ ಸಮಯದಲ್ಲಿ ಯಾಕೆ ಬೇಕು ಇದು? ಒಂದು ಸುಮ್ಮನೆ ಪ್ರದರ್ಶನ ಮಾಡೋದರಲ್ಲಿ ಒಂದು ಆಕರ್ಷಣೆ ಆಗಿ ಇದನ್ನ ಗುರುತಿಸಿ ಇಲ್ಲಿ ಸೇರಿಸೋದು, ಅದಕ್ಕೂ ಗೌರವ ಕೊಡುವಂಥದ್ದು ಕೆಲಸ ಆಗದ, ಮತ್ತು ದಸರಾಗೂ ಕೂಡ ಒಂದು ರೀತಿ ಧಕ್ಕೆ ಆಗಂಗೆ ಇದು ಆಗ್ತಾಯಿದೆ ಅಂತ ಇಡೀ ಸಮಾಜವನ್ನು ವ್ಯಕ್ತ ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಇದನ್ನ ರದ್ದು ಮಾಡೇನೆ ಅಂತ ನಾವು ಮೀಟಿಂಗಲ್ಲಿ ಹೇಳಿದ್ವಿ. ಮೈಸೂರು ದಸರಾದಲ್ಲಿ ಕರಾವಳಿಯ ಸಾಂಸ್ಕೃತಿಕ ಕ್ರೀಡೆಯಾಗಿರುವಂತಹ ಕಂಬಳದ ಆಚರಣೆ ಬೇಡ ಅನ್ನೋದು ಯದುವೀರ್ ಒಡೆಯರ್ ಅವರ ನಿಲುವು. ಯದುವೀರ್ ಒಡೆಯರ್ ಅವರು ಕೇವಲ ಸಂಸದರು ಮಾತ್ರ ಅಲ್ಲ, ಮೈಸೂರು ರಾಜವಂಶಸ್ಥರು ಕೂಡ. ಆದರೆ ಕಂಬಳವನ್ನ ಮೈಸೂರು ದಸರಾದಲ್ಲಿ ಈ ಬಾರಿ ಆಡಿಸಬೇಕು ಅಂತ ಹೇಳಿ ಸರ್ಕಾರ ಬಹಳ ಉತ್ಸುಕವಾಗಿದ್ದ ಹಾಗೆ ಕಾಣಿಸ್ತಾ ಇದೆ. ನಿನ್ನೆ ಪುತ್ತೂರು ಶಾಸಕ ಅಶೋಕ್ ರೈ ಇದೇ ವಿಚಾರವಾಗಿ ಮಾತನಾಡಿದ್ರು. ಕಳೆದ 2 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ನಾವು ಕಂಬಳ ಮಾಡಿದ್ವಿ, ಈ ಬಾರಿ ದಸರಾದಲ್ಲಿ ಕಂಬಳ ತೋರಿಸಬೇಕು ಅನ್ನುವಂಥ ಆಸೆ ಇದೆ, ಹಾಗಾಗಿ ಮೈಸೂರಿನಲ್ಲಿ ಜಾಗ ಕೂಡ ನೋಡ್ಕೊಂಡ್ ಬಂದಿದ್ದೀವಿ, ರಾಜಮನೆತನಕ್ಕೂ ಕೋಣೆಗಳಿಗೂ ಸಂಬಂಧ ಇದೆ, ಸರ್ಕಾರ ಈ ಬಗ್ಗೆ ನಿರ್ಧಾರ ಮಾಡುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು. ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿ ಚರ್ಚೆ ಮಾಡಿ ಈ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ.